ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವಂತಹ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿರುವ ಒಂದು ಪರಿಣಾಮ ಜಾಗತಿಕವಾಗಿ ಕೂಡ ಸಾಕಷ್ಟು ರೀತಿ ತೊಂದರೆ ಎದುರಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಭಾರತಕ್ಕೆ ಅಡುಗೆ ಅನಿಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರೋ ಒಂದು ಕಾರಣದಿಂದಾಗಿ ಜನಜೀವನ ಒಂದು ರೀತಿ ಅಸ್ತವ್ಯಸ್ತಗೊಳ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ವಾಣಿಜ್ಯ ಬಳಕೆಯ ಸಿಲಿಂಡರ್ನಲ್ಲಿ ಭಾರೀ ವ್ಯತ್ಯಯ ಆಗಿದ್ದು ವಾಣಿಜ್ಯೋದ್ಯಮಕ್ಕೂ ಕೂಡ, ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರುವ ನಡುವೆಯೇ ಈಗ ಒಂದು ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕಾಗಿದ್ದಂತಹ ವಾಹನಗಳು ಕೂಡ ಒಂದೆಡೆ ಸಾಲುಗಟ್ಟಿ ನಿಂತಿರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ನಾವು ಈಗ ತೋರಿಸ್ತಾ ಇರುವಂಥ ದೃಶ್ಯ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಒಂದು ಸಿಲಿಂಡರ್ನ ಒಂದು ಪೂರೈಕೆ ಮಾಡುವಂತಹ ಒಂದು ಬೃಹತ್ ಘಟಕ ಇದು. ಇಲ್ಲಿ ಪ್ರತಿನಿತ್ಯ ನೂರಾರು ಟ್ರಕ್ಗಳ ಮುಖಾಂತರ ಗ್ಯಾಸ್ ಸಿಲಿಂಡರ್ಗಳನ್ನು ಮೈಸೂರು ಮಾತ್ರವಲ್ಲದೆ ಹೊರ ರಾಜ್ಯಗಳು ಅಂದರೆ ತಮಿಳುನಾಡು, ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಗ್ಯಾಸ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಅಡುಗೆ ಅನಿಲದ ಕೊರತೆ ಎದುರಾಗಿರೋ ಒಂದು ಕಾರಣದಿಂದಾಗಿ ಈ ಒಂದು ವಾಹನಗಳು ಅಂದರೆ ಸಿಲಿಂಡರ್ಗಳನ್ನು ಒತ್ತೊಯ್ತಿದ್ದಂಥ ವಾಹನಗಳು ಎಲ್ಲೆಲ್ಲಿ ಸ್ಥಳಾವಕಾಶ ಇದೆಯೋ ಅಲ್ಲಿ ಒಂದೆಡೆ ನಿಂತಿರುವಂಥ ಒಂದು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಟ್ರಕ್ಗಳು ನಿಂತಿರುವಂಥ ದೃಶ್ಯ ಕಂಡು ಬರ್ತದೆ. HP ಗ್ಯಾಸು, ಇಂಡೇನ್ ಸೇರಿದಂತೆ ಬಹುತೇಕ ಒಂದು ಪ್ರಮುಖ ಅನಿಲ ಸಿಲಿಂಡರ್ ಪೂರೈಕೆ ಮಾಡುವಂತಹ ವಾಹನಗಳು ಇಲ್ಲಿ ನಿಂತಿರುವಂಥ ದೃಶ್ಯ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಇದೇನೆಂದರೆ ಇದನ್ನು ನಂಬಿಕೊಂಡಿರುವಂತೆ ಟ್ರಕ್ಗಳ ಒಂದು ಚಾಲಕರು ಮತ್ತು ನಿರ್ವಾಹಕರಿಗೂ ಕೂಡ ಒಂದು ರೀತಿ ಇದು ಹೊರೆಯಾಗಿ ಪರಿಣಮಿಸುತ್ತೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಸ್ರೇಲ್ ಮತ್ತು ಇರಾನ್ನ ನಡುವೆ ನಡೀತಾ ಇರುವಂಥ ಒಂದು ಯುದ್ಧದ ತೀವ್ರತೆ ಈಗ ಒಂದು ಭಾರತದ ಮೇಲೂ ಕೂಡ ತನ್ನದೇ ಆದ ಒಂದು ಪರಿಣಾಮವನ್ನು ಬೀರಿದ್ದು ರಾಜ್ಯದಲ್ಲಿಯೂ ಕೂಡ ಸಾಕಷ್ಟು ಒಂದು ರೀತಿ ಅನಾನುಕೂಲಕ್ಕೆ ಇದು ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಈಗ ನಾವು ನೋಡ್ತಾ ಇದ್ದಂಗೆ ಈಗ ಬೇರೆಡೆ ಹೋಗಿದ್ದಂಥ ವಾಹನಗಳು ಕೂಡ ಬಂದು ಇಲ್ಲಿ ಒಂದು ತಂಗುದಾಣದ ರೀತಿಯಲ್ಲಿ ಬಂದು ಇಲ್ಲಿ ನಿಂತ್ಕೋತಾ ಇರೋ ಒಂದು ಕಾರಣದಿಂದಾಗಿ ಎಲ್ಲ ಒಂದು ರೀತಿ ಇಲ್ಲಿ ಕಾರ್ಯಚಟುವಟಿಕೆಗಳಿಗೆ ಸ್ತಬ್ಧ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪ್ರತಿನಿತ್ಯ ಇಲ್ಲಿ ಒಂದು ಚಟುವಟಿಕೆಯಿಂದ ಕೂಡಿದ ಒಂದು ಕೇಂದ್ರ ಬಿಂದುವಾಗಿತ್ತು ಈ ಒಂದು ಘಟಕ. ಆದರೆ ಇದೀಗ ಅಡುಗೆ ಅನಿಲ ಪೂರೈಕೆ ಸಂಪೂರ್ಣವಾಗಿ ಬಂದಾಗಿರೋ ಒಂದು ಕಾರಣದಿಂದಾಗಿ ಇಲ್ಲಿರುವಂಥ ಒಂದು ಟ್ರಕ್ಗಳು ಅಂದರೆ ಈ ಸಿಲಿಂಡರ್ನ ಕೊಂಡೊಯ್ತಿದ್ದಂಥ ಟ್ರಕ್ಗಳು ನಿಂತಲ್ಲೇ ನಿಂತಿರುವಂತಹ ವಾತಾವರಣ ಕಂಡುಬರ್ತದೆ. ಒಂದು ರೀತಿ ನೀರವ ಮೌನ ಮನೆ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಇಸ್ರೇಲ್ ಮತ್ತು ಇರಾನ್ನ ನಡುವೆ ನಡೀತಾ ಇರುವಂಥ ಯುದ್ಧ ಒಂದು ತೀವ್ರ ಸ್ವರೂಪ ಪಡ್ಕೊಳ್ತಾ ಇರೋದರ ನಡುವೆಯೇ ಈಗ ಜಾಗತಿಕವಾಗಿಯೂ ಕೂಡ ಸಾಕಷ್ಟು ಒಂದು ರೀತಿ ತೊಂದರೆ ಎದುರಾಗಿದ್ದು ರಾಜ್ಯಕ್ಕೂ ಕೂಡ ಇದು ವಾಣಿಜ್ಯ ಸಿಲಿಂಡರ್ ಬಳಕೆಯ ಒಂದು ಲಭ್ಯತೆ ಆಗದೇ ಇರೋದು ಕೂಡ ಒಂದು ಗಂಭೀರವಾದ ಒಂದು ಪರಿಣಾಮ ಬೀರಿದ್ದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀರಿದ್ದು ಮುಂದಿನ ದಿನಗಳಲ್ಲಿ ಇದು ಬೇರೆ ಬೇರೆ ವಲಯಗಳಿಗೂ ಕೂಡ ವಿಸ್ತರಣೆ ಆಗುವಂಥ ಸಾಧ್ಯತೆಯೇ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಎಲ್ಲದಕ್ಕೂ ಒಂದು ಯುದ್ಧ ಅಂತ್ಯಗೊಂಡರಷ್ಟೇ ಅದು ಮುಂದಿನ ದಿನಗಳಲ್ಲಿ ಒಂದು ಸಹಜ ಸ್ಥಿತಿಗೆ ಮರಳುತ್ತೆ ಅಂತ ಹೇಳ್ಬೋದು. ಇದೇ ಒಂದು ನಿಟ್ಟಿನಲ್ಲಿ ಜನರು ಕೂಡ ಆದಷ್ಟು ಬೇಗ ಈ ಒಂದು ಯುದ್ಧ ಅಂತ್ಯಗೊಳ್ಳಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇರುವಂಥ ದೃಶ್ಯ ಎಲ್ಲೆಡೆ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.